ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ರಾಯರ 7 ಗುರುವಾರದ ವ್ರತ ಮಾಡೋದನ್ನು ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನಾನು ಹೇಳ್ತೀನಿ. ಈ ಮೊದಲನೇದಾಗಿ ರಾಯರ ವ್ರತನ ನಾವು ಪ್ರಾರಂಭ ಮಾಡಬೇಕಾಗಿರೋದು ಗುರುವಾರದ ದಿನ. ಇದು ಬಂದು 48 ದಿನ ಅಂದರೆ ಒಂದು ಮಂಡಲ ಅಂತ ಅರ್ಥ. 48 ದಿನ ನಾವು ಕಂಟಿನ್ಯೂ ಆಗಿ ಮಾಡ್ಬೋದು, ಇಲ್ಲ 48 ದಿನ ಮಾಡೋಕ್ಕಾಗಲ್ಲ 7 ದಿನ ಕೂಡ ಮಾಡ್ಬೋದು. ಆನಂತರ ನಾವು ಮನೆ ದೇವ್ರಿಗೆ ದಕ್ಷಿಣೆ ತಾಂಬೂಲ ಸಹಿತ ಇಟ್ಟು ಆಶೀರ್ವಾದ ತೊಗೋಬೇಕು. ನಾನು ಹಿಂಗೆ ರಾಯರ ವ್ರತ ಮಾಡ್ತಾಯಿದ್ದೀನಿ, ನನಗೆ ಆಶೀರ್ವಾದ ಕೊಡು ಅಂತ. ಆಮೇಲೆ ಗಣಪತಿ ಮೂರ್ತಿನೂ ರಾಯರ ಪೂಜೆ ಜೊತೆನೇ ನಾವು ಇಟ್ಕೊಂಡು ಫೋಟೋ ಆಗಲಿ ಮೂರ್ತಿ ಆಗಲಿ ಇಟ್ಟು ಪೂಜೆ ಮಾಡ್ಬೋದು. ಇನ್ನು ಗೆಜೆ ವಸ್ತ್ರ 16+2 ರಾಯರಿಗೆ ಹಾಕ್ಬೋದು. ಆನಂತರ ನಾವು ಸೇವಂತಿಗೆ ಹೂವು, ತುಳಸಿ ಹೂವು ಹಾಕಿದ್ರೆ ಚೆನ್ನಾಗಿ. ರಾಯರನ್ನು ನಾವು ಕಲಿಯುಗದ ಕಾಮಧೇನು ಅಂತಲೇ ಕರಿತೀವಿ. ಅರಮುನಿದ್ರು ಗುರು ಕಾಯಣ್ಣು. ಅಕಸ್ಮಾತ್ ನಮಗೆ ಯಾವುದೇ ದೇವ್ರ ಪೂಜೆ ಮಾಡಿದ್ರೂ ಏನು ಫಲ ಸಿಗ್ತಿಲ್ಲ ಅಂದರೆ ರಾಯರನ್ನ ಒಂದ್ಸರಿ ಪೂಜೆ ಮಾಡಿದ್ರೆ ಫಲ ಬೇಗ ಸಿಗುತ್ತೆ. ಆಮೇಲೆ ಎಲ್ಲ ದೇವರು ಹೊರ ಕೊಡ್ತಾರೆ ಅಂತ ಹೇಳ್ಬೋದು. ಯಾವುದಾದ್ರೂ ನಮಗೇನಾದ್ರು ಸಣ್ಣ ಪುಟ್ಟ ಗ್ರಹಗತಿಯಲ್ಲಿ ತೊಂದರೆ ಇದ್ದರೆ. ಆಮೇಲೆ ರಾಯರನ್ನು ನಾವು ಅಷ್ಟೋತ್ರ ಹೇಳ್ಬೋದು. ಆಮೇಲೆ ಹೇಳ್ತಾನು ಹೂವು ಹಾಕ್ಬೋದು. ಆನಂತರ 108 ಸಲ ರಾಘವೇಂದ್ರ ಅಂತಲೂ ಹೇಳ್ಬೋದು. ರಾಯರಿಗೆ ನೈವೇದ್ಯನ ನಾವು ಹೆಸರುಬೇಳೆ ಪಾಯಸ ಮಾಡಬೇಕು. ಆಮೇಲೆ ಗಣಪತಿಗೆ ಕೊಬ್ಬರಿ ಬೆಲ್ಲ ನೈವೇದ್ಯನ ಇಡ್ಬೋದು. ಈ ನನ್ನ ಮಾಹಿತಿನ ನಿಮಗೇನಾದರೂ ಇಷ್ಟ ಆದರೆ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ನು ವೀಡಿಯೋನ ನಾನು ಮುಂದೆ ಹಾಕ್ತಾಯಿರ್ತೀನಿ.